ಕೆಪಿಎಸ್ಸಿ ವಿಚಾರದಲ್ಲಿ ನಾನು ಮೊದಲಿನಿಂದನೂ ಹೇಳ್ಕೊಂಡ್ ಬಂದಿರುವಂತದ್ದು ಇದೇ ವಿಷಯ. ಸತ್ಯವನ್ನ ಹೆಚ್ಚು ದಿನ ಮುಚ್ಚಿಡೋದಕ್ಕಾಗಲ್ಲ. 384 KS ನೋಟಿಫಿಕೇಶನ್ ಅಲ್ಲಿ ಬಹಳಷ್ಟು ಅಕ್ರಮ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ವಿಷಯಗಳನ್ನು ನಾವು ಸರ್ಕಾರದ ಗಮನಕ್ಕೆ, ಹಲವಾರು ಸಚಿವರ ಗಮನಕ್ಕೆ ಮತ್ತು ಸ್ವತಃ ಕೆಪಿಎಸ್ಸಿಯ ಎಲ್ಲ ಒಂದು ಕೆಲವು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಅದನ್ನ ತನಿಖೆ ಮಾಡೋ ಹಂತದಲ್ಲಿ ಇದ್ರು. ಬಟ್ ಇವಾಗ ಒಂದೊಂದಾಗಿ ಕೆಪಿಎಸ್ಸಿ ಒಳಗಡೆ ನಡೀತಾ ಇರುವಂತಹ ಆಂತರಿಕ ಕಲಹಗಳಿಂದ ಅಕ್ರಮಗಳು ತಾನಾಗೆ ಬಯಲಿಗೆ ಬರ್ತಾ ಇದೆ. ನೀವು ಮೊನ್ನೆ ಅಷ್ಟೇ ನೋಡಿದ್ರಿ, ಕೆಪಿಎಸ್ಸಿಯ ಅಧ್ಯಕ್ಷರಾದ ಸಾವುಕಾರ ಶಿವಶಂಕರಪ್ಪ ಅವರ ಮಗಳ ಒಂದು ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಆಯ್ತು ಅಂತ. ಅಂಡ್ ನಿನ್ನೆ ಕೂಡ ಕೆಲವೊಂದಿಷ್ಟು ಕೆಪಿಎಸ್ಸಿ ಸದಸ್ಯರು ಈ KS ಆಯ್ಕೆ ಪಟ್ಟಿಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಹಣ ಪಡೆದಿರೋ ಬಗ್ಗೆ ಒಂದು ದೂರುಗಳು ಕೂಡ ದಾಖಲಾಗಿದೆ. ಸೊ ನೋಡಿ, ಈ ಎಲ್ಲಾ ವಿಷಯಗಳು ಏನ್ ತೋರಿಸ್ಕೊಡುತ್ತೆ ಅಂತಂದ್ರೆ, ಕೆಪಿಎಸ್ಸಿ ಒಳಗಡೆ ಇರುವಂತ ಸದಸ್ಯರು, ಅಲ್ಲಿರುವಂತ ಎಲ್ಲರೂ ಕೂಡ ತಮ್ಮ ತಮ್ಮ ಲಾಭಕ್ಕಾಗಿ ಹೊಡೆದಾಡ್ತಿದಾರೆ ಹೊರತು ಯಾರೂ ಕೂಡ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ, ಪರೀಕ್ಷೆಗಳು ಪ್ರಾಮಾಣಿಕವಾಗ್ಲಿ ಅನ್ನುವಂತ ಒಂದು ಹಿತದೃಷ್ಟಿಯಿಂದ ಯಾರೂ ಇಲ್ಲ ಅಲ್ಲಿ. ಹಂಗಾಗಿ ನಿನ್ನೆ ಕೆಪಿಎಸ್ಸಿ ನಡೆದಂತ ಆಯೋಗದ ಸಭೆಯಲ್ಲಿ ಏನೋ ಒಂದು ನಿರ್ಧಾರ ಆಗಿದೆಯಂತೆ. ಅಂದ್ರೆ ಅಧ್ಯಕ್ಷರು ರಾಜೀನಾಮೆ ನೀಡಬೇಕು, ಅಲ್ಲಿವರೆಗೂ ಯಾವುದು ನೇಮಕಾತಿ ಮಾಡಬಾರ್ದು. ಅಧ್ಯಕ್ಷರ ಜೊತೆ ನೀವು ರಾಜೀನಾಮೆ ಕೊಟ್ಟು ಹಾಳಾಗಿ ಹೋಗ್ಬಿಡ್ಲಿ ಅನ್ನುವಂಥದ್ದು ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಒಂದು ಬೇಡಿಕೆ. ಯಾಕಂದ್ರೆ ಬರೀ ಅಧ್ಯಕ್ಷರಷ್ಟೇ ಅಲ್ಲ, ಸದಸ್ಯರಲ್ಲೂ ಕೂಡ ಕೆಲವರು ಒಂದಿಷ್ಟು ಪಾಲುದಾರರಿದ್ದೀರಿ. ನಾವು ನಿಮ್ಮನ್ನ ಭ್ರಷ್ಟಾಚಾರ ರಹಿತವಾಗಿದ್ದೀರಿ ಅಂತ ನಾವೆಲ್ಲೂ ಹೇಳಲ್ಲ. ಸೊ ನೀವು ಹೋಗ್ಬಿಡಿ, ಎಲ್ರೂ ಹೋಗಿ ಹೊಸದಾಗಿ ಬೇರೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ನೇಮಕಾತಿ ಮಾಡಿ. ದಯವಿಟ್ಟು ನೀವು ಯಾರೂ ಬೇಡ ಅಲ್ಲಿ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಮೇಡಮ್ಗೆ ನಾವು ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇವ್ರನ್ನು ಕೂಡ ಕಳಿಸ್ಬೇಡಿ. ಇವ್ರ ಮೇಲೆ ಕೂಡ ಆರೋಪ ಸಾಬೀತಾಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಇವ್ರ ಮೇಲೂ ಕೂಡ ಬಹಳಷ್ಟು ಆರೋಪಗಳಿದೆ. ಆರೋಪ ಅಲ್ಲ, ಅದಕ್ಕೆ ಸಾಕ್ಷಿ ಸಮೇತ ಕೂಡ ಇವರು ಸಿಕ್ಕಾಕೊಳ್ತಾರೆ, ಸಂಶಯವೇ ಇಲ್ಲ. ಕೆಪಿಎಸ್ಸಿ ಒಳಗಡೆ ಯಾರನ್ನು ನಾವು ಯಾರು ಒಳ್ಳೆಯವರು ಪ್ರಾಮಾಣಿಕರು ಅಂತ ನಾವು ಯಾರನ್ನೂ ಹೇಳಕ್ ಹೋಗಲ್ಲ. ಎಲ್ಲರೂ ಅವರೇ ಇದ್ದೀರಾ. ನೀವೆಲ್ಲರೂ ಪ್ರಾಮಾಣಿಕರಾಗಿದ್ರೆ ಅಲ್ಲಿ ಅಕ್ರಮ ನಡೀತಾ ಇದ್ರೆ ನಿಮ್ಮಲ್ಲಿ ಯಾರೋ ಒಬ್ರು ಬಂದು ಹೊರಗಡೆ ಧ್ವನಿ ಎತ್ತಬೇಕಾಗಿತ್ತು. ನೀವು ಅದನ್ನು ವಿರೋಧ ಮಾಡಬೇಕಾಗಿತ್ತು. ನಿಮಗೆ ಸರಿಯಾದ ಲಾಭ ಸಿಗದೆ ಇರೋ ಟೈಮಲ್ಲಿ ನೀವೇ ಕಿತ್ತಾಡ್ಕೊಳ್ಳೋದು. ಇಲ್ಲಿ ಹೊರಗಡೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕಷ್ಟಪಟ್ಟು 5-10 ವರ್ಷಗಳಿಂದ ಕೆಪಿಎಸ್ಸಿ ನಡೆಸುವಂತ ನೇಮಕಾತಿಗಳಿಗೆ ಓದ್ತಾ ಇದಾರಲ್ಲ, ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವೆಲ್ಲ? ನಿಮ್ಮ ವೈಯಕ್ತಿಕ ಸ್ವಾರ್ಥವೇ ಹೆಚ್ಚು ಅನ್ನಾಗಿದ್ರೆ ಆ ಸಾಂವಿಧಾನಿಕ ಸಂಸ್ಥೆಯ ಒಂದು ಹುದ್ದೆಯಲ್ಲಿ ನೀವು ಯಾಕಿದ್ದೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ನೋಡಿ, ರಾಜ್ಯದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂತಹ ಆಸ್ಪಿರೆಂಟ್ಸ್ ಗಳಿಗೆ ಒಂದಾಗುವಂತ ಸಮಯ ಇದು. ಎಲ್ಲರೂ ಒಗ್ಗಟ್ಟಾಗಿ ಈ ಕೆಪಿಎಸ್ಸಿಯ ಭ್ರಷ್ಟರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಎಷ್ಟು ನೇಮಕಾತಿಗಳಂತ ಹಾಳು ಮಾಡ್ತೀರಿ ಹೇಳಿ? ಈಗ ಆಲ್ರೆಡಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಯ್ತು, PDO ಆಯ್ತು, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಗ್ರೂಪ್ ಇನ್ನು ಎಷ್ಟು ನೇಮಕಾತಿಗಳು. ನೀವು ಮಾಡೋ ಎಲ್ಲಾ ರೆಕ್ರೂಟ್ಮೆಂಟ್ ಅಲ್ಲೂ ಅಕ್ರಮ ಮಾಡೋ ಹಾಗಿದ್ರೆ ನೇಮಕಾತಿಗಳನ್ನ ಯಾಕೆ ಮಾಡ್ತೀರಾ? ಹುದ್ದೆಗಳನ್ನ ಹರಾಜ್ ಹಾಕ್ಬಿಡಿ. ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತೀರಾ ಅಂತಂದ್ರೆ ನಿಮ್ಗೆ ಸರ್ಕಾರ ಸವಲತ್ತು ಕೊಟ್ಟು, ಓಡಾಡೋದಕ್ಕೆ ಇನ್ನೋವಾ ಕನಿಷ್ಠ ಕಾರ್ ಕೊಟ್ಟು, ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಟ್ಟು, ನಿಮ್ಗೊಂದು ಕಚೇರಿ ಕೊಟ್ಟು, ನೀವು ಮತ್ತೆ ಹಣಕ್ಕಾಗಿ ಈ ರೀತಿ ಭಿಕ್ಷೆ ಬೇಡೋ ರೀತಿ ವರ್ತನೆ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಯಾವ ನೈತಿಕತೆ ಇದೆ ಆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅಂತ? ದಯವಿಟ್ಟು ಈ ವಿಷಯವನ್ನ ಕೂಡಲೇ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡು ಕೆಪಿಎಸ್ಸಿಗೆ ಒಂದು ಗತಿಯನ್ನ ಕಾಣಿಸ್ಬೇಕು. ಅಂಡ್ KS ನೇಮಕಾತಿಯಲ್ಲಿ ಆಗಿರುವಂತಹ ಅಕ್ರಮದ ತನಿಖೆಯನ್ನ CBIಗೆ ವಹಿಸಬೇಕು. ಅದ್ರ ಜೊತೆ PDO ಆಗಿರ್ಬೋದು, CTA ನೇಮಕಾತಿ ಅಕ್ರಮ ತನಿಖೆಗಳನ್ನ ಕೂಡ CBIಗೆ ವಹಿಸಿ ಸೂಕ್ತವಾದಂತ ತನಿಖೆಯನ್ನ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಇವ್ರು ಎಲ್ಲವನ್ನೂ ಕೂಡ ಇದೇ ಮಾಡ್ಕೊಂಡು ಹೋದ್ರೆ ಮುಂದೆ ಬಹಳಷ್ಟು ನೇಮಕಾತಿ ಆಗೋದಿದೆ. ಲಕ್ಷಾಂತರ ಜನ ಯುವಜನತೆ ನಿರುದ್ಯೋಗಿಗಳಾಗಿ ಕಾಯ್ತಾ ಇದ್ದಾರೆ ಒಂದು ಉದ್ಯೋಗ ಪಡಿಬೇಕು ಅಂತ. ಸೊ ಅವರ ಕನಸುಗಳಿಗೆ ಕಲ್ಲು ಹಾಕೋದಕ್ಕೆ ಇವರೆಲ್ಲ ರೆಡಿ ಆಗಿ ಕೂತಿದ್ದಾರೆ. ಸೊ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಟೈಮ್ ಟೇಬಲ್ಗಳು, ಅದನ್ನ ಯಾರು ರೆಡಿ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ನಕಲಿ ಟೈಮ್ಗಳು ಮಾಡೋದು, ಗ್ರೂಪ್ಗಳಲ್ಲಿ ಹಾಕೋದು, ಹುಡುಗರನ್ನ ಡೈವರ್ಟ್ ಮಾಡಿಸೋದು, ಈ ಕೆಲಸ ಮಾಡುವಂತರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಕೆಪಿಎಸ್ಸಿ ಕಾರ್ಯದರ್ಶಿ ಮೇಡಮ್ ಅವರು. ಯಾಕೆ ಅಂತಂದ್ರೆ ನಾವು ಇದೇ ರೀತಿ ಕೆಪಿಎಸ್ಸಿ ವಿರುದ್ಧ ಏನಾದ್ರೂ ನೀವು ಅಲಿಗೇಷನ್ ಮಾಡಿದ್ರೆ ಸುಮ್ಮನೆ ಇರ್ತೀರಾ? ವಿತೌಟ್ ಪ್ರೂಫ್, ವಿತೌಟ್ ಇದಾಗಿ ಮಾತಾಡಿದ್ರೆ ಅಂದ್ಮೇಲೆ ಇವ್ರು ಯಾರೋ ಎಲ್ಲೋ ಕುತ್ಕೊಂಡು ನಿಮ್ಮ ಆಯೋಗದ ಹೆಸರಲ್ಲಿ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ತಾರೆ ಅಂತಂದ್ರೆ ಇವ್ರ ವಿರುದ್ಧ ನೀವು ಯಾಕೆ ಕ್ರಮ? ನಾಳೆ ಇವ್ರು ಕ್ವಶನ್ ಪೇಪರ್ ಲೀಕ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹೇಳಿ? ಇಷ್ಟೆಲ್ಲ ಒಂದು ನೇಮಕಾತಿ ಆಯೋಗದ ಮೇಲೆ ಹೊರಗಡೆಯವರು ಪಿತೂರಿ ಮಾಡ್ತಾರೆ, ಒಳಗಡೆ ಇರೋರು ಬೇರೆ ಬೇರೆ ಪೇಪರ್ ಲೀಕ್ ಮಾಡುವಂಥದ್ದು, ಈ ಬ್ರೋಕರ್ಗಳಿಗೆ ಕ್ವಶನ್ ಪೇಪರ್ ಕಳಿಸ್ಕೊಡೋದು ಮಾಡ್ತಾರೆ ಅಂತಂದ್ರೆ ಏನು ಉಳಿದಿದೆ ಪಾರದರ್ಶಕತೆ ನಿಮ್ಮಲ್ಲಿ ನೇಮಕಾತಿ ಮಾಡೋದಕ್ಕೆ? ಯಾವ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು, ಯಾವ ಒಂದು ನೈತಿಕತೆ ಇಟ್ಕೊಂಡು ನೀವು ಮತ್ತೊಂದು KS ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತೀರಾ? ಇರೋ ನೋಟಿಫಿಕೇಶನ್ ಅಲ್ಲಿ ಆಗಿರುವಂತ ಅನ್ಯಾಯವನ್ನೇ ನೀವು ಸರಿಯಾಗಿ ಸಮರ್ಪಕವಾಗಿ ನಿರ್ವಹಣೆ ಮಾಡೋಕ್ಕಾಗ್ಲಿಲ್ಲ, ಆ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ದೋಷವನ್ನ ಸರಿಪಡಿಸೋಕ್ಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ನೇಮಕಾತಿ ನಿಮ್ಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಸೊ ದಯವಿಟ್ಟು ಕೆಪಿಎಸ್ಸಿ ವಿಷಯದಲ್ಲಿ ಇವತ್ತಲ್ಲ, ದಶಕಗಳಿಂದಲೂ ಕೂಡ ಒಂದು ಆರೋಪ, ಅವ್ರ ಮೇಲೆ ಆಗ್ತಕ್ಕಂಥ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಇಡೀ ದೇಶಕ್ಕೆ ಗೊತ್ತಿದೆ. ಸೊ ದಯವಿಟ್ಟು ಈ ಕೂಡಲೇ ಅಲ್ಲಿರುವ ಅಧ್ಯಕ್ಷರನ್ನಾಗಿರ್ಬೋದು, ಕೆಲವು ಸದಸ್ಯರನ್ನ ರಾಜೀನಾಮೆ ಕೊಡಿಸಿ ಮನೆಗೆ ಕಳಿಸಿ.
ಬೇರೆ ರೀತಿಯಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ನೇಮಕಾತಿಯನ್ನು ಮುಂದುವರಿಸಬೇಕು. ಇಲ್ಲ ಅಂತಂದ್ರೆ ಇವ್ರು ಯಾರು ಪ್ರಾಮಾಣಿಕವಾಗಿ ನೇಮಕಾತಿ ಆಗೋದಕ್ಕೆ ಬಿಡಲ್ಲ. ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ರೀತಿ ಹಣ್ಣಿನ ವ್ಯಾಪಾರದ ರೀತಿ ಆಗಿದೆ ಇದು. ಬ್ರೋಕರ್ಗಳು ನಿಂತ್ಕೊಂಡು ಚೆನ್ನಾಗಿರೋ ಹಣ್ಣುಗಳನ್ನ ಮಾರ್ಕೆಟಿಗೆ ಕಳಿಸ್ಕೊಡ್ತಾರಲ್ಲ, ಲಾಭ ಪಡ್ಕೊಂಡು, ಹಂಗ ಅಲ್ಲೊಂದಿಷ್ಟು ಲಾಭ ಪಡೆಯೋರಿದ್ದಾರೆ, ಇನ್ನೇನೋ ಮಾಡೋರಿದ್ದಾರೆ. ಇತ್ತೀಚೆಗೆ ನಡೆದಂತ ಹಲವಾರು ನೋಡಿ, ಒಂದಲ್ಲ ಸರಿಸುಮಾರು ಪಟ್ಟಿ ಕೊಡ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ. ಅಷ್ಟು ನೇಮಕಾತಿಯಲ್ಲೂ ಕೂಡ KPSC ಏನೇನು ಮಾಡಿದೆ, ಎಷ್ಟೆಷ್ಟು ಜನ ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲವನ್ನ PDOದಲ್ಲಂತೂ 53 ಜನರದ್ದು ಬಹಿರಂಗವಾಗಿ ನಾವು ಪಟ್ಟಿಯನ್ನ ಕೊಟ್ಟಿದೀವಿ ನಿಮ್ ಕೈಗೆ. ಸೊ ತನಿಖೆ ಮಾಡಿ, ಕ್ವಶನ್ ಪೇಪರ್ ಲೀಕ್ ಆಯ್ತು, ಅಲ್ಲ ಅದಕ್ಕೂ ಕ್ರಮ ಇಲ್ಲ. ಏನು ಮಾಡ್ತಿದ್ದಾರೆ ಹೇಳಿ? ಅಂದ್ರೆ ತಮ್ಮ ಮನೆಯವ್ರನ್ನ, ತಮ್ಮ ಮಕ್ಕಳನ್ನ, ಸಂಬಂಧಿಕರನ್ನ ಆಯ್ಕೆ ಮಾಡೋಕ್ ನೀವು ನೇಮಕಾತಿ ಆಯೋಗ ಮಾಡಿದೀರಾ ಅಥವಾ ಸರ್ಕಾರ ಅದಕ್ಕೆ ಅವಕಾಶ ಕೊಟ್ಟಿದೆಯಾ? ಸಂವಿಧಾನಬದ್ಧವಾಗಿ ನಿಮ್ಗೆ ಯಾಕೆ ಒಂದು ನೇಮಕಾತಿ ಆಯೋಗವನ್ನು ಕೊಟ್ಟಿದೆ ನಮ್ಮ ರಾಜ್ಯಕ್ಕೆ ಅನ್ನುವಂಥದ್ರ ಪರಿವೇ ಇಲ್ವಾ ನಿಮ್ಗೆ ಅನ್ನುವಂಥದ್ದು ತಿಳಿತಾ ಇಲ್ಲ. ಸೊ ಇದೆಲ್ಲ ಆಗ್ತಾ ಇದ್ರು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ ಸಚಿವರು, CM ಅವರು. ನನಗೆ ಅದು ಆಶ್ಚರ್ಯ ಅನಿಸ್ತಾ ಇದೆ. ಒಂದು ಆರೋಪ ಅಲ್ಲ, ಒಂದು ಆರೋಪ ಆಗಿದ್ರೆ ಸುಮ್ಮನಾಗ್ಬೋದೇನೋ. ಸತತ ಈ ಸಾಲು ನೇಮಕಾತಿಗಳ ಎಲ್ಲದರಲ್ಲೂ ಕೂಡ ಅಕ್ರಮದ ಆರೋಪ. ಬಟ್ ಅದಕ್ಕೆ ಸರಿಯಾದ ಸಮಗ್ರವಾದ ತನಿಖೆ ಇಲ್ಲ. ಸರ್ಕಾರ ಕೂಡ ಅಷ್ಟೇ. ಈ ಹಿಂದೆ KS 2ನೇ ಬಾರಿ ಪರೀಕ್ಷೆಯಲ್ಲಿ ಲೋಪದೋಷ ಆದಾಗ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳು ಅಂತ ಹೇಳಿದ್ರು. CM ಅವರು ಅದನ್ನ ಏನು ಯಾವುದೇ ರೀತಿ ಕೂಡ ಪರಿಗಣನೆ ತೆಗೆದುಕೊಳ್ಳಿಲ್ಲ. ಸೊ ಅಗೇನ್ ಈಗ ಮತ್ತೆ ಕೂಡ ಅದರ ತನಿಖೆ ಕೂಡ ಆಗ್ತಾ ಇಲ್ಲ. ಸೊ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯವನ್ನ CBI ತನಿಖೆಗೆ ವಹಿಸಬೇಕು. KPSC ಅಷ್ಟು ಜನ ಏನೇನು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ತನಿಖೆ ಆಗ್ಬೇಕು. ಅವ್ರ ಆಸ್ತಿಯ ತನಿಖೆ ಆಗ್ಬೇಕು. ಯಾರ್ಯಾರು ದುಡ್ಡು ತಿಂದಿದ್ದಾರೋ ಪ್ರತಿಯೊಬ್ಬರು ಕೂಡ ಆ ಹಣವನ್ನ ಏನು ಸರ್ಕಾರಕ್ಕೆ ವಾಪಸ್ ಕೊಡ್ಬೇಕು. ಅಂಡ್ ಅವ್ರ ಮೇಲೆ ಅವರಿಗೆ ಶಿಕ್ಷೆ ಆಗ್ಬೇಕು. ಇದು ನಮ್ಮ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ಗಳ ಬೇಡಿಕೆ. ಸೊ ಇದು ಆಗೋವರೆಗೂ ಕೂಡ ನಾವು ಹೋರಾಟ ಮಾಡೇ ತಿರ್ತೀವಿ, ಮಾಡ್ಲೇಬೇಕಾಗುತ್ತೆ ಅಂಡ್ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ KS ನೇಮಕಾತಿಯನ್ನ ಅಕ್ರಮವಾಗಿ ಇವರು ಆಯ್ಕೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಧನ್ಯವಾದಗಳು.